ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಡಾಕ್ಟರ್ CR ಚಂದ್ರಶೇಖರ್ ಕನ್ನಡಿಗರಿಗೆ ಬಹಳ ಪರಿಚಿತವಾದಂಥ ಹೆಸರು. ಇವರು ಅನೇಕ ದಾಖಲೆಗಳನ್ನು ಮಾಡಿದ್ದಾರೆ. ಮೊದಲನೇ ದಾಖಲೆ ಕನ್ನಡದಲ್ಲಿ ಮನೋವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಮನೋವೈದ್ಯರಾಗಿ ಮೊದಲ ಬಾರಿಗೆ ಇವರು ಸಾಹಿತ್ಯವನ್ನು ರಚಿಸ್ತಾರೆ, ಲೇಖನಗಳನ್ನು ಬರೀತಾರೆ, ಪುಸ್ತಕಗಳನ್ನು ರಚಿಸ್ತಾ ಹೋಗ್ತಾರೆ. ಸುಮಾರು 300ಕ್ಕೂ ಹೆಚ್ಚು ಪುಸ್ತಕಗಳನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಬಹುಶಃ ಇದು ನಮ್ಮ ದೇಶದ ಮಟ್ಟಿಗೆ ಒಂದು ದಾಖಲೆಯಾಗಿದೆ. ತಮ್ಮ ನಿವೃತ್ತಿಯ ನಂತರ ಏನು ಹಣ ಬಂತು, 1,15,00,000 ರೂಪಾಯಿಗಳು. ಅದರಲ್ಲಿ 1 ರೂಪಾಯಿಯನ್ನು ಸ್ವಂತಕ್ಕಾಗಿ ಬಳಸಿಕೊಳ್ಳದೆ ಅಷ್ಟೂ ಹಣವನ್ನು ನಿಮ್ಹ್ಯಾನ್ಸ್ ಸಂಸ್ಥೆಗೆ ದಾನ ಮಾಡಿದ್ದಾರೆ. ಜೊತೆಗೆ ತಾವು ಇದ್ದಂಥ ಸುಮಾರು 15-20 ಕೋಟಿ ಬೆಲೆ ಬಾಳುವಂಥ ಮನೆ ಏನಿದೆ, ಆ ಮನೆಯನ್ನು ನಿಮ್ಹ್ಯಾನ್ಸ್ ಕೊಟ್ಟಿದ್ದಾರೆ. ಕೊನೆಗೆ ತಮ್ಮ ದೇಹವನ್ನೂ ಸಹ ನಿಮ್ಹ್ಯಾನ್ಸ್ ಸಂಸ್ಥೆಗೆ ನೀಡಿದ್ದಾರೆ. ಡಾಕ್ಟರ್ CR ಚಂದ್ರಶೇಖರ್ ಅವರ ಬಗ್ಗೆ ಮತ್ತೋರ್ವ ಮನೋವೈದ್ಯ, CR ಚಂದ್ರಶೇಖರ್ ಮನೋವೈದ್ಯರಾಗಿ ಅದ್ಭುತವಾದ ದಾಖಲೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಈಗಷ್ಟೇ ತಿಳ್ಕೊಂಡ್ವಿ. ಅವರ ಬಗ್ಗೆ ಹಿರಿಯ ಮನೋವೈದ್ಯ ಡಾಕ್ಟರ್ KR ಶ್ರೀಧರ್ ಅವರು ಶಿವಮೊಗ್ಗದಲ್ಲಿ ಕಾರ್ಯನಿರತರಾಗಿದ್ದಾರೆ. CR ಚಂದ್ರಶೇಖರ್ ಅವರ ಬಗ್ಗೆ ಆತ್ಮೀಯವಾಗಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ವೈದ್ಯ ಸಾಹಿತ್ಯ ಬ್ರಹ್ಮ, ಜನಸ್ನೇಹಿ ಮನೋವೈದ್ಯ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ CR ಚಂದ್ರಶೇಖರ್, KR ಶ್ರೀಧರ್ ಬರೆದಂಥ ಸೊಗಸಾದ ಕೃತಿ. ಈ ಒಂದು ಪುಟ್ಟ ಪುಸ್ತಕದಲ್ಲಿ ಮೊದಲ 12 ಅಧ್ಯಾಯಗಳಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಅವರ ವೈದ್ಯಕೀಯ ಹಿನ್ನೆಲೆ ಜೊತೆಗೆ ಅವರ ವೈಯಕ್ತಿಕ ಹಿನ್ನೆಲೆ ಏನಿದೆ ಅದನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಬರ್ತಾರೆ. 12 ಅಧ್ಯಾಯಗಳಲ್ಲಿ ಹೇಗೆ ಅವರು ಮನೋವೈದ್ಯಕೀಯ ಕ್ಷೇತ್ರಕ್ಕೆ ಬಂದರು, ಯಾರ ಬೆಂಬಲದ ಜೊತೆ ಬಂದರು, ಪ್ರಾಧ್ಯಾಪಕರಾಗಿ ಸಂಶೋಧಕರಾಗಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ರು, ವಿಶ್ವ ಆರೋಗ್ಯ ಸಂಸ್ಥೆಯ ಸಲಹೆಗಾರರಾಗಿ ಯಾವ ದೇಶಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ರು, ಬರಹವನ್ನು ಹೇಗೆ ಅವರು ರೂಢಿಸಿಕೊಂಡ್ರು, ಯಾರು ಕಾರಣರು, ಹಾಗೆಯೇ ಇವರು ಮಾತಿನ ಮೂಲಕ, ಭಾಷಣಗಳ ಮೂಲಕ, ಬರಹದ ಮೂಲಕ ಎಷ್ಟು ಪ್ರಭಾವಕಾರಿಯಾಗಿ ಇವರು ಸಂವಹನವನ್ನು ಮಾಡಬಲ್ಲರೋ ಅಷ್ಟೇ ಸೊಗಸಾಗಿ ಮಾತಿನ ಮೂಲಕವೂ ಮಾಡಬಲ್ಲರು. ಇವರು ಭೇಟಿಯಾಗದ ತಾಲೂಕು ಬಹುಶಃ ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ಮೊನ್ನೆಯಷ್ಟೇ 75 ವರ್ಷಗಳಾದ CRC ಅವರು ಮನೋವೈದ್ಯಕೀಯದ ಬಗ್ಗೆ ಜನಜಾಗೃತಿಗೊಳಿಸೋದಕ್ಕೆ ನಾಡಿನಾದ್ಯಂತ ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕುಗಳಿಗೆ ಹೋಗಿ ಅಲ್ಲಿ ಭಾಷಣಗಳನ್ನು, ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. 2ನೇ ಭಾಗದಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಅವರ ಬದುಕಿನ ಮೈಲಿಗಲ್ಲುಗಳು, ಪುರಸ್ಕಾರಗಳು, ಪ್ರಕಟಿತ ಪುಸ್ತಕಗಳು, ಅದರ ಪಟ್ಟಿಯನ್ನು ಕೊಟ್ಟು ಕೊನೆಗೆ ಅವರ ಬಗ್ಗೆ ಅವರ ಆತ್ಮೀಯರು ಬರೆದಂಥ ಕೆಲವು ವಿಚಾರಗಳು ಉಂಟು. ಒಟ್ಟಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಅವರ ಬಗ್ಗೆ ಸ್ಥೂಲವಾಗಿ ತಿಳಿದುಕೊಳ್ಳೋದಕ್ಕೆ ಈ ಒಂದು ಪುಸ್ತಕ ನೆರವಾಗುತ್ತೆ. ಡಾಕ್ಟರ್ KR ಶ್ರೀಧರ್ ಈ ಪುಸ್ತಕದ ಲೇಖಕರು. ಅವರನ್ನು ಅಭಿನಂದಿಸೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದಪ್ಪಾಜಿ. ನಾನು ಮೂಲತಃ ಚಾಮರಾಜನಗರ ಜಿಲ್ಲೆಯ ತಮಡಳ್ಳಿ ಗ್ರಾಮದವನಾಗಿದ್ದು ಪ್ರಸ್ತುತ ನಮ್ಮ ಮೆಟ್ರೋದಲ್ಲಿ ನಿಲ್ದಾಣ ಅಧೀಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು. ನನ್ನ ಕರ್ತವ್ಯ ಬಿಡುವಿನ ವೇಳೆಯಲ್ಲಿ ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಳನ್ನು ಆಡುತ್ತಿರುತ್ತೇನೆ. ತುಂಬ ಸಂತೋಷ ಸಿದ್ದಪ್ಪ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಿತಾ ಜೆ. ನಾನು ಬೆಂಗಳೂರಿನ ಯಶವಂತಪುರದಿಂದ ಬಂದಿದ್ದೇನೆ. ನಾನು ಅರಣ್ಯ ಇಲಾಖೆ ಮರ ವಿಜ್ಞಾನ ಹಾಗೂ ತಾಂತ್ರಿಕ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಚಿತ್ರ ಬಿಡಿಸುವುದು ಮತ್ತು ಚಿತ್ರಗೀತೆಗಳನ್ನು ಕೇಳುವುದು. ಸುಷ್ಮಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್. ನಾನು ಬೆಳಗಾವಿ ಜಿಲ್ಲೆಯ ಪಟ್ಯಾಳ KB ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸ ಮಾಡುವುದು ಹಾಗೂ ಹೊಸ ಕ್ಷೇತ್ರಗಳಿಗೆ ಭೇಟಿ ನೀಡುವುದು. ಅಭಿಷೇಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ 1990 ಚಿತ್ರತಂಡದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿತ್ರದ ನಾಯಕ ಅರುಣ್, ನಾಯಕಿ ರಾಣಿ ವರದ್, ನಿರ್ದೇಶಕರು ನಂದಕುಮಾರ್, ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್, ಛಾಯಾಗ್ರಹಣ ಹಾಲೇಶ್ ಎಸ್, ಸಂಗೀತ ಇ.ಸಿ. ಮಹಾರಾಜ್. ಈ ಒಂದು ಚಿತ್ರ ಇದೇ ತಿಂಗಳು 28ರಂದು ನಾಡಿನಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದೊಂದು ಉತ್ತಮ ಅಭಿರುಚಿಯ ಚಲನಚಿತ್ರ. ನಿಸರ್ಗದ ನಡುವೆ ಅರಳುವ ಒಂದು ಪ್ರೇಮ ಕಥೆ ಈ ಚಿತ್ರದ ಹೂರಣ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಯಾವುದೇ ರೀತಿಯ ಮುಜುಗರ ಇಲ್ಲದೆ ಈ ಒಂದು ಚಿತ್ರವನ್ನು ನೋಡಬಹುದು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಪರಕಾಯ ಪ್ರವೇಶ, ರಾಧಾಕೃಷ್ಣ ಕಲ್ಚಾರ್ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಸಿಂಧೂ ಸರಸ್ವತಿ ಮತ್ತು ಸುಮೇರಿಯನ್ ಸಂಸ್ಕೃತಿಯ ನಡುವೆ ಎಳ್ಳನ್ನು ವ್ಯಾಪಾರ ವಿನಿಮಯದಲ್ಲಿ ಬಳಸುತ್ತಿದ್ದರು. ಸುಮೇರಿಯನ್ನರು ಎಳ್ಳನ್ನು ಏನೆಂದು ಕರೆಯುತ್ತಿದ್ದರು? ಆಯ್ಕೆಗಳನ್ನು ನೋಡೋಣ. ಇಳು, ಕಳು, ಮಳು, ಬಳು. ಮೊದಲಿಗೆ ಸುಷ್ಮಿತಾ, ಆನಂತರ ಸಿದ್ದಪ್ಪ. ಇಳು ಮೊದಲನೇ ಆಯ್ಕೆ ಸರ್. ಮೊದಲನೇದು ಆಯ್ಕೆ ಇಳು ಅಂತ ಹೇಳ್ತಾ ಇದ್ದಾರೆ. ಹೇಳಿ ಸಿದ್ದಪ್ಪ. ಬಳು. ಬಳು ಆಯ್ಕೆ 4. ಉತ್ತರವನ್ನು ನೋಡೋಣ. ಇಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕೊಟ್ಟಿದ್ದಾರೆ ಸುಷ್ಮಿತಾ ಅವರು. ಪರಕಾಯ ಪ್ರವೇಶ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ನಾವು ಎಳ್ಳು ಅಂತ ಕರಿತೇವೆ. ಸಂಸ್ಕೃತದಲ್ಲಿ ತಿಲ ಅನ್ನೋದು ಶಬ್ದ. ಈ ಎಳ್ಳು ಅನ್ನೋದು ಸ್ವಲ್ಪ ಬದಲಾವಣೆಯಾಗಿ ಅದು ಇಳು ಅಂತ ಆಗಿದೆಯಂತೆ. ಈ ಎರಡೂ ಸಂಸ್ಕೃತಿಗಳಲ್ಲಿ ಸುಮೇರಿಯನ್ ಮತ್ತು ಸಿಂಧೂ ಸರಸ್ವತಿ ಸಂಸ್ಕೃತಿಯವರು ಇದೇ ಶಬ್ದವನ್ನು ಬಳಸ್ತಾ ಇದ್ದರು. ಅಕ್ಕಾಡಿಯನ್ ಅಂತ ಇನ್ನೊಂದು ಸಂಸ್ಕೃತಿ ಬರುತ್ತೆ. ಇದು ಮೆಸೊಪೊಟೋಮಿಯನ್ ಸಂಸ್ಕೃತಿಯಲ್ಲಿ ಬರುವಂಥ ಒಂದು ಉಪಸಂಸ್ಕೃತಿ. ಅವರು ನೇರವಾಗಿ ಎಳ್ಳು ಅನ್ನೋ ಶಬ್ದವನ್ನೇ ಬಳಸ್ತಾ ಇದ್ರಂತೆ. ಅಂದರೆ ಈ ಎಳ್ಳು ಅನ್ನೋ ಶಬ್ದ ಎಷ್ಟು ಪ್ರಾಚೀನವಾದದ್ದು ಅನ್ನೋದನ್ನು ನಾವು ಕಲ್ಪಿಸ್ಕೋಬಹುದು. ಮುಂದಿನ ಪುಸ್ತಕ ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ, ಕೈವಾರ ಗೋಪಿನಾಥ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಭುವನೇಶ್ವರಿಯ ವಿಗ್ರಹವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಆಯ್ಕೆಗಳನ್ನು ನೋಡೋಣ. ವಿದ್ಯಾವರ್ಧಕ ಸಂಘ, ಕನ್ನಡ ವಿಶ್ವವಿದ್ಯಾನಿಲಯ. ಹೇಳಿ ಅಭಿಷೇಕ್. ಕನ್ನಡ ವಿಶ್ವವಿದ್ಯಾಲಯ. ಆಯ್ಕೆ 2. ಆಯ್ಕೆ 4. ತಾವೂ ಬಜರ್ ಒತ್ತಿದ್ದೀರಿ ಸಿದ್ದಪ್ಪ. ಹೇಳಿ. ಕನ್ನಡ ವಿಶ್ವವಿದ್ಯಾಲಯ ಸರ್. ಕನ್ನಡ ವಿಶ್ವವಿದ್ಯಾಲಯ. ಕನ್ನಡ ವಿಶ್ವವಿದ್ಯಾನಿಲಯ. ಆಯ್ಕೆ 4. ವಿಧಾನಸೌಧ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಿಧಾನಸೌಧ ಆಗಿತ್ತು. ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಸುಮಾರು 25 ಅಡಿ ಎತ್ತರ ಇರುವಂಥ ಭುವನೇಶ್ವರಿಯ ವಿಗ್ರಹವನ್ನು ನಾವು ಸ್ಥಾಪಿಸಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭುವನೇಶ್ವರಿಯ ದೇವಸ್ಥಾನ ಒಂದೇ ಒಂದು ಕರ್ನಾಟಕದಲ್ಲಿದೆ. ಸಿರಿಸಿ ಸಿದ್ದಾಪುರ ರಸ್ತೆಯಲ್ಲಿ ಭುವನಗಿರಿ ಅಂತ ಒಂದು ಬೆಟ್ಟ. ಆ ಬೆಟ್ಟದ ಮೇಲೆ ಭುವನೇಶ್ವರಿಯ ಆಲಯ ಉಂಟು, ಏಕೈಕ ಆಲಯ. ಇಲ್ಲಿ ಭುವನೇಶ್ವರಿ ಲಿಂಗ ರೂಪದಲ್ಲಿ ಆರಾಧನೆಗೆ ಒಳಗಾಗ್ತಾಳೆ. ಇದು ವಿಶೇಷವಾದದ್ದು. ಹಾಗಾಗಿ ಭುವನೇಶ್ವರಿಗಾಗಿ ಒಂದು ಪ್ರತ್ಯೇಕ ಆಲಯ ಇದ್ದಿದ್ದರೆ ಚೆನ್ನಾಗಿತ್ತು ಅಂತ ಕನ್ನಡಿಗರು ಭಾವಿಸ್ತಾ ಇದ್ದರು. ಆಲಯ ಅಲ್ಲದಿದ್ದರೂ ವಿಗ್ರಹವನ್ನು ವಿಧಾನಸೌಧದ ಬಳಿ ಸ್ಥಾಪಿಸಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಕಾಡುವ ಕಾದಂಬರಿ ತುಂಗ. ವಿ ಗಾಯತ್ರಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಗೀಲನ್ ಬರ್ಹೆ ಲಕ್ಷಣಾವಳಿ. ಈ ಕಾಯಿಲೆಯು ಇತ್ತೀಚೆಗೆ ಯಾವ ನಗರದಲ್ಲಿ ಕಾಣಿಸಿಕೊಂಡಿತು? ಆಯ್ಕೆಗಳನ್ನು ನೋಡೋಣ. ಮುಂಬೈ, ಕೋಲ್ಕತ್ತಾ. ಹೇಳಿಪ್ಪ ಅಭಿಷೇಕ್. ಮುಂಬೈ. ಮುಂಬೈ ಆಯ್ಕೆ 3.
ಪುಣೆ ಆಯ್ಕೆ 4, ಇಂದೋರ್. ಹೇಳಿ ಸುಷ್ಮಿತಾ. ಪುಣೆ ಸರ್ 3, ಆಯ್ಕೆ 3. ಮೂರನೇದ ಹೌದು ಪುಣೆ. ಸರ್, ಹೌದು ಸರ್. ಉತ್ತರವನ್ನು ನೋಡೋಣ. ಪುಣೆ ಸರಿಯಾದ ಉತ್ತರ. ತುಂಗ ಈ ಕಾದಂಬರಿಯನ್ನು ಕೊಡ್ತಾ ಇದ್ದೇನೆ ಸುಷ್ಮಿತಾ ಅವರಿಗೆ. ಇದು ಗೀಲನ್ ಬರ್ಹೆ ರಕ್ಷಣಾವಳಿ ಅನ್ನೋದು ಒಂದು ಮಾರಕವಾದಂಥ ಕಾಯಿಲೆ. ಇದು 111 ಜನಕ್ಕೆ ಈ ಸೋಂಕು ಅಂಟುಕೊಂಡಿದೆ ಅಂತ ವರದಿ ಬಂತು. ಭೇದಿ ಮತ್ತು ಗಂಟಲ ಸೋಂಕಿನ ಮೂಲಕ ಈ ಒಂದು ಕಾಯಿಲೆ ಆರಂಭವಾಗುತ್ತೆ. ಈ ಕಾಯಿಲೆಯ ವಿಶೇಷ ಏನೆಂದರೆ ದೇಹದಲ್ಲಿರುವ ಸ್ನಾಯುಗಳೆಲ್ಲ ಜಡವಾಗ್ತಾ ಹೋಗುತ್ತೆ, ಕೆಲಸ ಮಾಡೋದಿಲ್ಲ. ಇದು ಕಾಲಿಂದ ಆರಂಭವಾಗಿ ತಲೆಯ ಕಡೆಗೆ ಸಾಗುತ್ತೆ. ಈ ಒಂದು ಸ್ನಾಯು ನಿಶ್ಚೇತತೆ ಕ್ರಮೇಣ ಬರ್ತಾ ಬರ್ತಾ ಎದೆಗೂಡಿಗೆ ಸಂಬಂಧಪಟ್ಟಂಥ ಸ್ನಾಯುಗಳನ್ನು ಆಕ್ರಮಿಸಿಕೊಳ್ಳುತ್ತು. ಅಂದರೆ ಆಕ್ರಮಣದ ಪ್ರಮಾಣವನ್ನು, ತೀವ್ರತೆಯನ್ನು ಅನುಸರಿಸಿ ಆ ವ್ಯಕ್ತಿಗೆ ಉಸಿರಾಟವೇ ಕಷ್ಟವಾಗಬಹುದು. ಅಂತಹ ಒಂದು ಮಾರಕ ಸ್ಥಿತಿಯನ್ನು ತರುವಂಥ ಕಾಯಿಲೆ ಇದು. ಆದರೆ ಸಾಮಾನ್ಯವಾಗಿ ಈ ಕಾಯಿಲೆ ಬಂದಂಥ 5% ಜನ ಮರಣಿಸ್ತಾರೆ. ಆದರೆ ಪುಣೆ ಪ್ರಕರಣದಲ್ಲಿ ಒಬ್ಬರು ಮಾತ್ರ ಮರಣಿಸಿದ್ದಾರೆ. ಮುಂದಿನ ಪುಸ್ತಕ ಜಗದೀಶ್ ಶರ್ಮ ಸಂಪಾ ಬರೆದ ಮಹಾಭಾರತ ಹೇಳಿಯೂ ಹೇಳದ್ದು ಎನ್ನುವ ಪುಸ್ತಕ. ಪ್ರಶ್ನೆ: ಜೈಪುರದಲ್ಲಿದ್ದ ರೋಗಿಗೆ ಗುರುಗಾಂವ್ನಲ್ಲಿದ್ದ ವೈದ್ಯರು ಹೃದಯ ಶಸ್ತ್ರಚಿಕಿತ್ಸೆಯನ್ನು ಸರ್ಜಿಕಲ್ ಟೆಲಿರೋಬೋಟಿಕ್ ಸಿಸ್ಟಮ್ ಮೂಲಕ ನಡೆಸಿದರು. ಆ ಸಿಸ್ಟಮ್ನ ಹೆಸರೇನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. SSI ರೋಬೋ, SSI ಮಂತ್ರ, SSI ಯಾಂತ್ರಿಕ್, SSI ದೂರಗ್ರಾಹಿ. ಮೊದಲಿಗೆ ಸುಷ್ಮಿತಾ, ಆನಂತರ ಅಭಿಷೇಕ್. ಸರ್ SSI ರೋಬೋ ಮೊದಲನೇ ಆಯ್ಕೆ. ಮೊದಲನೇದು SSI ರೋಬೋ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ಅಭಿಷೇಕ್. ಆಯ್ಕೆ 3 ಸರ್, SSI ಯಾಂತ್ರಿಕ್. ಯಾಂತ್ರಿಕ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ SSI ಮಂತ್ರ ಅನ್ನೋದು ಆಗಿತ್ತು. ಇದು ಬಹಳ ವಿಶೇಷವಾದ ಒಂದು ವ್ಯವಸ್ಥೆ. ಇಲ್ಲಿ ನೋಡಿ, ಯುದ್ಧರಂಗ, ಅಲ್ಲಿ ಒಬ್ಬ ಸೈನಿಕ ಗಾಯಾಳು, ಜೀವ ಹೋಗುವಂಥ ಸ್ಥಿತಿಯಲ್ಲಿದ್ದಾನೆ. ತಕ್ಷಣ ಆತನಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು. ಆದರೆ ಶಸ್ತ್ರವೈದ್ಯರು ದಿಲ್ಲಿಯಲ್ಲೋ, ಮುಂಬೈಯಲ್ಲೋ, ಬೆಂಗಳೂರಲ್ಲೋ ಇದ್ದಾರೆ. ಏನು ಮಾಡಬೇಕು ಇಂತಹ ಸಂದರ್ಭದಲ್ಲಿ? ಈ ಒಂದು ವ್ಯವಸ್ಥೆ ಏನಿದೆ SSI ಮಂತ್ರ, ಇದರ ಮೂಲಕ ಬೆಂಗಳೂರಲ್ಲಿ ಇರುವಂಥ ಶಸ್ತ್ರವೈದ್ಯರು ಯುದ್ಧರಂಗದಲ್ಲಿ ಇರ್ತಕ್ಕಂಥ ಸೈನಿಕನಿಗೆ ಯಾವ ತುರ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗಿದೆ ಅದನ್ನು ಮಾಡಲಿಕ್ಕೆ ಸಾಧ್ಯವಿದೆ. ದೂರ ಶಸ್ತ್ರಚಿಕಿತ್ಸೆ, ಟೆಲಿಸರ್ಜರಿ ಅಂತ ನಾವು ಇದನ್ನು ಹೇಳ್ತೇವೆ. ಇದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಕರಾರುವಾಕ್ಕಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಪಾರ್ಶ್ವ ಪರಿಣಾಮಗಳು ಕಡಿಮೆ, ಸೋಂಕು ಅಂತೂ ಆಗುವ ಸಾಧ್ಯತೆ ಇಲ್ಲ. ಈಗಾಗಲೇ ಈ ಒಂದು ಯಂತ್ರ ವ್ಯವಸ್ಥೆಯನ್ನು ಭಾರತೀಯರು ಸ್ವಶಕ್ತಿಯಿಂದ, ಸ್ವಸಾಮರ್ಥ್ಯದಿಂದ ನಿರ್ಮಿಸಿದ್ದಾರೆ. ಈ ಒಂದು ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಪ್ರಯತ್ನಗಳು ಸಹ ನಡೀತಾ ಇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ನವನೀತ್ ಕುಲಕರ್ಣಿ ಬರೆದಂಥ ಆನ್ಸರಿಂಗ್ ದಿ ಅನಾನ್ಸರ್ಡ್, ಮೌನ ಭಾಷೆಯಿಂದ ಅನೇಕರ ಧ್ವನಿಯಾಗುವವರೆಗೆ ಎನ್ನುವ ಪುಸ್ತಕ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪ್ರವೀಣಾ ಕುಲಕರ್ಣಿ ಅವರು. ನಮ್ಮ ಪ್ರಶ್ನೆ ಈಗ ಬಂತು. ಬಿಟ್ಟಕ್ಷರಗಳನ್ನು ತುಂಬಿ. ಅಕ್ಷರಗಳು: ಸ, ನ, ನ, ಕ, ಸಂ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಏನೂ ಹೊಳೆದಿಲ್ವಾ?
ಉತ್ತರವನ್ನು ನೋಡೋಣ. ಸಮಾನ ನಾಗರಿಕ ಸಂಹಿತೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದೆ ಕೊಡ್ತಾ ಇದ್ದೇವೆ ಗೋಪಾಲಕೃಷ್ಣ ಕುಂಟಿನಿ ಅವರು ಬರೆದ ಓನ್ಲಿ ಪಾಲಿಟಿಕ್ಸ್ ಎನ್ನುವ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 46 ಕೂಡು 39, 58 ಕಳೆ 14, 25 ಗುಣಿಸು 9, 120 ಭಾಗಿಸು 8. ಮೊದಲಿಗೆ ಬಜರ್ ಒತ್ತಿದ್ದಾರೆ ಸಿದ್ದಪ್ಪ ಅವರು. ತಮ್ಮ ಅಂತಿಮ ಉತ್ತರ 362. 362. ಸುಷ್ಮಿತಾ ಹಾಗೂ ಅಭಿಷೇಕ್ ಲೆಕ್ಕ ಪೂರ್ಣವಾಗಿದ್ದರೆ ಅಂತಿಮ ಉತ್ತರ ಕೊಡಿ. ಸಿದ್ಧವಾಗಿಲ್ಲ ಅಂದರೆ ಸಿದ್ದಪ್ಪ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡಬೇಕಾಗುತ್ತೆ. ಸುಷ್ಮಿತಾ 399 ಸರ್. 399 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 85, 44, 225, 15 ಎಲ್ಲವನ್ನು ಕೂಡಿದ್ರೆ 369 ಬರುತ್ತೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದೆ ನಾವು ಕೊಡಲಿದ್ದೇವೆ ಭಾವರಾಮಾಯಣ ರಾಮಾವತರಣ ಶ್ರೀ ಸಂಸ್ಥಾನ ರಾಮಚಂದ್ರಾಪುರ ಮಠದಿಂದ ಪ್ರಕಟವಾದಂಥ ಕೃತಿ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಪಿ ಸುಂದರರಾಜನ್, ಎಲ್ ಶಂಕರ್, ಎಲ್ ಸುಬ್ರಹ್ಮಣ್ಯಂ. ಬಜರುತ್ತಿದ್ದಾರೆ ಸಿದ್ದಪ್ಪ. ಪಿ ಸುಂದರರಾಜನ್. ಪಿ ಸುಂದರರಾಜನ್ ಆಯ್ಕೆ 1. ಅಭಿಷೇಕ್. ಎಲ್ ಶಂಕರ್. ಶಂಕರ್ ಆಯ್ಕೆ 2. ಆಯ್ಕೆ 4 ಲಾಲ್ಗುಡಿ ಜಯರಾಮನ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಎಲ್ ಸುಬ್ರಹ್ಮಣ್ಯಂ ಆಗಿತ್ತು. ಪದ್ಮವಿಭೂಷಣ ಗೌರವ ದೊರೆತಿದೆ ಎಲ್ ಸುಬ್ರಹ್ಮಣ್ಯಂ ಅವರಿಗೆ. ಇವರು ಮೂಲತಃ ಪಿಟೀಲು ವಾದಕರು. ಇವರು ರಾಗ ಸಂಯೋಜಕರು, ಸಂಗೀತ ನಿರ್ದೇಶಕರು ಆಗಿದ್ದಾರೆ. ಕರ್ನಾಟಕ ಸಂಗೀತದಲ್ಲಿ ಎಷ್ಟು ಪರಿಣಿತಿಯನ್ನು ಪಡೆದಿದ್ದಾರೋ ಅಷ್ಟೇ ಪರಿಣಿತಿಯನ್ನು ಇವರು ಪಾಶ್ಚಾತ್ಯ ಸಂಗೀತದಲ್ಲೂ ಸಹ ಪಡೆದಿದ್ದಾರೆ. ಇಬ್ಬರು ಮಕ್ಕಳು ಎಲ್ ಶಂಕರ್ ಅವರು ಸ್ವತಃ ಪಿಟೀಲು ವಾದಕರು, ಎಲ್ ವೈದ್ಯನಾಥನ್ ಸಂಗೀತ ನಿರ್ದೇಶಕರಾಗಿ ಚಿತ್ರರಂಗದಲ್ಲಿ ಪ್ರಸಿದ್ಧರಾಗಿದ್ದಾರೆ. ವಿಶೇಷ ಅಂದರೆ ಎಲ್ ಸುಬ್ರಹ್ಮಣ್ಯಂ ಅವರು ಮದ್ರಾಸ್ ಮೆಡಿಕಲ್ ಕಾಲೇಜಲ್ಲಿ MBBS ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ಇವರು ಸಲಾಂ ಬಾಂಬೆ, ಮಿಸಿಸಿಪ್ಪಿ ಮಸಾಲಾ, ಲಿಟಲ್ ಬುದ್ಧ, ಕಾಟನ್ ಮೇರಿ ಮುಂತಾದ ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಸಹ ಮಾಡಿದ್ದಾರೆ. ಇವರು ಮೂಲತಃ ತಮಿಳುನಾಡಿನವರಾದರೂ ಸಹ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮುಂದಿನ ಪುಸ್ತಕ ಪದಚಿಹ್ನ ಬರೆದ ನಾವು ಏಕೆ ಬದುಕಬೇಕು ಎನ್ನುವ ಪುಸ್ತಕ. ಮಬ್ಬಿನ ಹಾದಿಗೆ ಮಿನುಗುವ ಕಂದೀಲು ಅಂತ ಹೇಳ್ತಾರೆ ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಯೋ, ಭೋ, ರು, ಗ, ಷ್ಟೇ, ಈ, ವ, ಗ. ಬಜರ್ ಮೊದಲಿಗೆ ಸುಷ್ಮಿತಾ, ಆನಂತರ ಸಿದ್ದಪ್ಪ. ಇರುವಾಗ ಯೋ ಇರುವಾ ಇಲ್ಲ, ವ ಅಷ್ಟೇ ಇರೋದು. ಸಿದ್ದಪ್ಪ. ಯೋಗ ಇರುವಷ್ಟೇ ಭೋಗ. ಯೋಗ ಇರುವಷ್ಟೇ ಭೋಗ. ಅಭಿಷೇಕ್. ಯೋಗ ಇರುವಷ್ಟೇ ಭೋಗ. ಉತ್ತರವನ್ನು ನೋಡೋಣ. ಯೋಗ ಇರುವಷ್ಟೇ ಭೋಗ ಅನ್ನೋದು ಸರಿಯಾದ ಉತ್ತರ. ಸಿದ್ದಪ್ಪ ಈ ಉತ್ತರ ಕೊಟ್ಟಿದ್ದಾರೆ. ನಾವು ಏಕೆ ಬದುಕಬೇಕು ಎನ್ನುವ ಈ ಒಂದು ಪುಸ್ತಕವನ್ನು ಸಿದ್ದಪ್ಪ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಕಣ್ಣು ರೆಪ್ಪೆಯ ಗುಳ್ಳೆ, ಹೊಟ್ಟೆ ಕಿಚ್ಚು,
ಸ್ವಲ್ಪ ರವಷ್ಟು. ಹೇಳಿ ಸಿದ್ದಪ್ಪ. ಕಣ್ಣಿನ ಉಬ್ಬು. ಕಣ್ಣಿನ ಹುಬ್ಬ, ಗುಳ್ಳೆ. ಸುಷ್ಮಿತಾ, ಅಭಿಷೇಕ್, ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಬಹುದು. ಒಂದು ಉತ್ತರ ಕಣ್ಣು ಕುಟಿಕೆ ಅಂತ ಹೇಳ್ತೇವೆ. ಎರಡು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಹೊಟ್ಟೆ ಕಿಚ್ಚು. ಈ ಅರ್ಥವನ್ನು ಕೊಡುವಂಥ 3 ಅಕ್ಷರಗಳ ಶಬ್ದ. ಮಧ್ಯದಕ್ಷರ ನು. ಉತ್ತರವನ್ನು ನೋಡೋಣ. ಕಣ್ಣುರಿ, ಮೂರನೇ ಶಬ್ದ ಸ್ವಲ್ಪ ರವಷ್ಟು. ಹೇಳಿ ಸಿದ್ದಪ್ಪ. ಚಿಟಿಕೆ. ಚಿಟಿಕೆ. ಅಭಿಷೇಕ್. ಚಿಟಿಕೆ. ಚಿಟಿಕೆ. ಉತ್ತರವನ್ನು ನೋಡೋಣ. ಚಿಟಿಕೆ ಉತ್ತರ ಸರಿಯಾಗಿದೆ. ಸಂಗೊಳ್ಳಿ ರಾಯಣ್ಣ ಎನ್ನುವ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿಂಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಸಿದ್ದಪ್ಪ ಜಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬುಸುಗುಟ್ಟು ಎಂಬ ನುಡಿಗಟ್ಟಿನ ಅರ್ಥವೇನು? ಕೋಪಗೊಳ್ಳು, ಆಯಾಸಪಡು. ಕೋಪಗೊಳ್ಳು. ಆದಾಯ ಮತ್ತು ಖರ್ಚು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯವ್ಯಯ, ಆಯಸ. ಮೊದಲನೇದು ಆಯವ್ಯಯ. ಮುಂದಿನ ಪ್ರಶ್ನೆ. ಜಗನ್ನಾಥಪುರಿಯು ಭಾರತದ ಯಾವ ಕರಾವಳಿಯಲ್ಲಿದೆ? ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ. ಪೂರ್ವ ಕರಾವಳಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತುತ್ತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ಹೆಚ್ಚುತ್ತಲೇ ಹೋಗುವೆ, ಎಂದಿಗೂ ಕಡಿಮೆಯಾಗಲಾರೆ. ಮಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕೋಪಗೊಳ್ಳು, ಉತ್ತರ ಸರಿಯಾಗಿದೆ. 2 ಉತ್ತರ ಆಯವ್ಯಯ ಸರಿಯಾಗಿದೆ. 3 ಉತ್ತರ ಪೂರ್ವ ಕರಾವಳಿ ಸರಿಯಾಗಿದೆ. 4 ಉತ್ತರ ತುತ್ತು, ತೂಕ ಕೆಡಿಸಿತು ಅನ್ನೋದು ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ವಯಸ್ಸು ಆಗಿತ್ತು. ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ? 3 ಪ್ರಶ್ನೆಗೆ ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸುಷ್ಮಿತಾ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಮಂಗಮಾಯ ಎಂಬ ನುಡಿಗಟ್ಟಿನ ಅರ್ಥವೇನು? ಇದ್ದಕ್ಕಿದ್ದಂತೆ ಇಲ್ಲವಾಗು, ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗು. ಇದ್ದಕ್ಕಿದ್ದಂತೆ ಇಲ್ಲವಾಗು. ಮೊದಲನೇದು. ಎರಡನೇ ಪ್ರಶ್ನೆ. ಪ್ರಮಾಣವನ್ನು ತಿಳಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯವರಿ, ಆಯಸ್ಕರ. ಮೊದಲನೇದು ಸರ್. ಮೊದಲನೇದು. ಮೂರನೇ ಪ್ರಶ್ನೆ. ಜಗನ್ನಾಥಪುರಿಯನ್ನು ಯಾವ ಯುಗದಲ್ಲಿ ನಿರ್ಮಿಸಿದರು? ದ್ವಾಪರ ಯುಗ, ಕಲಿಯುಗ. ದ್ವಾಪರ ಯುಗ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಪತ್ತಿಗೆ ಹರಕೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ನಿಮ್ಮನ್ನು ಒಣಗಿಸಿದಷ್ಟೂ ಒದ್ದೆಯಾಗುವೆ. ಕಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಮಂಗಮಾಯ, ಇದ್ದಕ್ಕಿದ್ದಂತೆ ಇಲ್ಲವಾಗು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಆಯವರಿ, ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅದು ಕಲಿಯುಗ ಆಗಿತ್ತು, ದ್ವಾಪರ ಯುಗ ಅಂತ ತಾವು ಹೇಳಿದಿರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪತ್ತಿಗೆ ಹರಕೆ, ಸಂಪತ್ತಿಗೆ ಮರೆವು ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಟವಲ್ಲು. ಸ್ನಾನ ಮಾಡಿದ ಮೇಲೆ ಮೈ ಒರೆಸ್ಕೊಂಡ್ರೆ ನಮ್ಮ ಮೈ ಒಣಗುತ್ತೆ, ಆದರೆ ಟವಲ್ಲು ಒದ್ದೆಯಾಗುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? ಎರಡಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ
ಅಭಿಷೇಕ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಎತ್ತಂಗಡಿಯಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ವರ್ಗವಾಗು, ಎತ್ತಿನ ವ್ಯಾಪಾರ ಮಾಡು. ವರ್ಗವಾಗು. ಹೊರಗಿನಿಂದ ಬರುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯಾತ, ನಿರ್ಯಾತ. ಆಯಾತ. ಮುಂದಿನ ಪ್ರಶ್ನೆ, ಜಗನ್ನಾಥಪುರಿಯ ಯಾತ್ರೆಯನ್ನು ಮಾಡಿರುವೆನೆಂಬುದಕ್ಕೆ ಯಾರು ಸಾಕ್ಷ್ಯವನ್ನು ಒದಗಿಸುತ್ತಾರೆ? ಸಾಕ್ಷಿ ಗೋಪಾಲ, ಸಾಕ್ಷಿ ಬಲರಾಮ. ಸಾಕ್ಷಿ ಬಲರಾಮ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅರಗಿನಂತೆ ತಾಯಿ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನಾನು ಬದುಕಿಲ್ಲ, ಬೆಳೆಯಬಲ್ಲೆ, ಶ್ವಾಸಕೋಶಗಳಿಲ್ಲ, ಗಾಳಿ ಬೇಕೇ ಬೇಕು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎತ್ತಂಗಡಿಯಾಗೋ ವರ್ಗವಾಗೋ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಆಯಾತ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಸಾಕ್ಷಿ ಗೋಪಾಲ ಆಗಿತ್ತು, ಸಾಕ್ಷಿ ಬಲರಾಮ ಅಂತ ಹೇಳಿದ್ರಿ. ಮುಂದಿನ ಪ್ರಶ್ನೆಗೆ ಉತ್ತರ ಅರಗಿನಂತೆ ತಾಯಿ, ಮರದಂತೆ ಮಕ್ಕಳು. ಮುಂದಿನ ಪ್ರಶ್ನೆಗೆ ಉತ್ತರ ನಾನು ಬದುಕಿಲ್ಲ, ಬೆಳೆಯಬಲ್ಲೆ, ಶ್ವಾಸಕೋಶಗಳಿಲ್ಲ, ಗಾಳಿ ಬೇಕೇ ಬೇಕು. ಇದು ಬೆಂಕಿಯ ವರ್ಣನೆ ಆಗಿತ್ತು. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟೋ ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸಿದ್ದಪ್ಪ ಜಿ ಅವರಿಗೆ ದೊರೀತಾ ಇದೆ ಒಟ್ಟು 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ನಾಲ್ಕು ಪುಸ್ತಕ ತಮಗೆ ದೊರೀತಾ ಇದೆ. ಅಭಿನಂದನೆಗಳು. ಅಭಿಷೇಕ್ ಅವರಿಗೆ 2 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಹುಲಿ ತನ್ನ ಪಂಜದಿಂದ ಒಂದು ಸಲ ಪರಿಚಿದ್ರೆ ಯಾವ ರೀತಿಯ ಚಿತ್ರ ಕಾಡುತ್ತೆ ನೋಡಿ. ಹಾಗೆ ಯಾರೋ ಪರಿಚಿಬಿಟ್ಟಿದ್ದಾರಂತೆ ನಮ್ಮ ಸೌರಮಂಡಲದಲ್ಲಿ ಶನಿಗ್ರಹದ ಉಪಗ್ರಹ, ಇದನ್ನು ಎನ್ಸಿಲೇಡಸ್ ಅಂತ ಕರೀತಾರೆ. ಇದರ ಮೇಲೆ ಯಾರೋ ಪರಿಚಿಬಿಟ್ಟಿದ್ದಾರೆ ಅಂತ ಬಹಳ ಉದ್ದದ ಕಣಿವೆಗಳು ಕಾಣ್ತಾ ಇದೆಯಂತೆ. ಹುಲಿಯ ಈ ಬಿರುಕುಗಳಲ್ಲಿ ಸದಾ ಕಾಲ ಆವಿ ಉಗ್ತಾ ಇರುತ್ತಂತೆ, ಮೇಲ್ಗಡೆ ಹರಿತಾನೇ ಇರುತ್ತಂತೆ ಆವಿ. ಒಳಗಿಂದ ಶಾಖ, ಮೇಲಿದ್ದಂಥ ನೀರಿನ ಅಂಶ ಎಲ್ಲವೂ ಆವಿಯಾಗಿ ಬರ್ತಾ ಇದೆಯಂತೆ. ನೋಡಲಿಕ್ಕೆ ಸ್ವಲ್ಪ ಭಯ ಆಗುವ ರೀತಿ ಇದೆಯಂತೆ ಶನಿಗ್ರಹದ ಉಪಗ್ರಹ ಎನ್ಸಿಲೇಡಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.